ಇದನ್ನ ಬಡವ್ರ ಕಾಸಿ ಅಂತಲೇ ಕರೀತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಹಣ ಆಗ್ಲಿ ಇನ್ನೊಂದಾಗ್ಲಿ ಯಾವುದೇ ರೀತಿಯಾದಂತ ನಿರೀಕ್ಷೆಗಳಿಲ್ಲ. ಯಾವ್ದು ಗಂಟು ಕಾಯಿಲೆ ಕಸ ಕಿವಿ ನೋವು ಗಂಟ್ಲು ನೋವು ಈ ತರ ಇರ್ತಕ್ಕಂಥದ್ದಕ್ಕೆ ಭವರೋಗ ವೈದ್ಯನಾಗೆ ಇರ್ತಕ್ಕಂಥದ್ದು ಸಾಲ ನಾವು ನೋಡ್ಬೋದು. ಭಗವಂತನ ಬೇಡ್ಕೊಂಡು ಎರಡು ಕೈ ಒಡ್ಡಿ ನಾವು ಕುಂತ್ಕೊಂಡ್ರೆ ಭಗವಂತ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ. ಬಲಗಲ್ಲಿ ಎತ್ಕೊಟ್ರೆ ಭಗವಂತ ಅದು ನೆರವೇರುತ್ತೆ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ನಾನಿರೋದು ಇವತ್ತು ನಮ್ಮ ತಾಯಿ ಊರು ಕೀಳಘಟ್ಟ ಅಂತ ಹೇಳಿ ಮದ್ದೂರ್ ಹತ್ರ ಇರೋ ಒಂದು ಶಿವಪುರ ಅಂತ ಒಂದು ಹಳ್ಳಿ ಬರುತ್ತೆ. ಅಲ್ಲಿ ರೈಟ್ ತಗೊಂಡ್ರೆ ಒಂದು 10 ರಿಂದ 12 ಕಿಲೋಮೀಟರ್ಗೆ ಸಿಗುವಂತ ಈ ಒಂದು ನಂಜುಂಡೇಶ್ವರನ ದೇವಸ್ಥಾನ. ಇವತ್ತು ಗುರು ಪೂರ್ಣಿಮೆ ಆಗಿದ್ರಿಂದ ಊರ್ ಕಡೆ ಬಂದಿದ್ರಿಂದ ಒಂದು ಒಳ್ಳೆ ವಿಡಿಯೋ ಮಾಡಿ ನಿಮಗೂ ಒಂದು ತೋರ್ಸೋಣ ಅಂತ ಹೇಳಿ ಇವತ್ತು ನಾನು ಬಂದಿದ್ದೀನಿ. ಬನ್ನಿ ಇಲ್ಲಿನ ಒಂದು ವಿಶೇಷ ಪೂಜೆಗಳು ಏನೇನು ಅಂತ ತಿಳ್ಕೊಳ್ಳೋಣ. ಶಿವನವಾರ ಆಗಿದ್ರಿಂದ ಸೋಮವಾರ ಮತ್ತೆ ಗುರುವಾರ ಹಾಗೆ ಪ್ರತಿ ಹುಣ್ಣಿಮೆನಲ್ಲಿ ತುಂಬಾ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ಇಲ್ಲಿ. ಹಾಗೇನೆ ಶಿವರಾತ್ರಿ ಅಥವಾ ದೀಪಾವಳಿ, ಕಾರ್ತಿಕ ಮಾಸ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಸಹ. ಬನ್ನಿ ಇಲ್ಲಿ ಒಂದು ಬಸವಣ್ಣನ ಸಹ ಇದಾನಂತೆ, ಅವನ್ನ ಮಾತಾಡಿಸ್ತಾ ಇಲ್ಲಿನ ಒಂದು ಪೂಜೆನ ನೋಡ್ಕೊಂಬರೋಣ ಅಂತೆ. ಬನ್ನಿ. ನಮ್ಮೂರಲ್ಲೇ ಅಂಕಲ್ ಒಬ್ರು ನನಗೆ ಪರಿಚಯ ಇರೋದ್ರಿಂದ ನಂಜುಂಡ ಅಂಕಲ್ ಅಂತ. ಇವತ್ತು ಏನೇನ್ ಪ್ರಸಾದ ಮಾಡಿಸ್ತಾ ಇದ್ದೀರಾ? ಪಾಯಸ ರೆಡಿ ಆಗುತ್ತೆ, ವೀಟ್ ರೈಸ್, ಅನ್ನ ಸಾಂಬಾರು. ವಾರಕ್ಕೆ 2 ದಿನ ಸೋಮವಾರ ಗುರುವಾರ ಮತ್ತೆ ಪ್ರತಿ ಹುಣ್ಣಿಮೆ ಫುಲ್ಲು ಅನ್ನದಾನ. ಇನ್ನು ಮಿಕ್ಕಿ ಟೈಮಲ್ಲಿ ಒಂದು 50 ರಿಂದ 100 ಜನಗಿಂತ ಡೈಲಿ ಪ್ರಸಾದ ರೆಡಿ ಇರ್ತದೆ. ಇದು ಭಕ್ತಾದಿಗಳು ದಿನ ದಿನ ಜಾಸ್ತಿ ಆಗ್ತಾ ಇದಾರಲ್ಲ, ಅದಕ್ಕೋಸ್ಕರ ಹುಣ್ಣಿಮೆ ದಿನ ಜಾಗ ಸಾಕಾಗದಿರೋದ್ರಿಂದ ಇಲ್ಲಿ ಮಳೆ ಬಿಸಿಲಿಗೆ ಎಲ್ಲ ಅನುಕೂಲ ಇರಲಿ ಅಂತ ಇದು ಮಾಡಿಸ್ತಾ ಇದೆ. ವ್ಯವಸ್ಥೆಗೆ ಇದು ರೆಡಿ ಮಾಡಿಸ್ತಾ ಇರೋದು. ಎಲ್ಲ ಬಡವ್ರ ಬಗ್ಗರಿಗೆ ಮತ್ತೆ ಎಲ್ಲ ಮಕ್ಕಳು ನಾಮಕರಣದಿಂದ ಮದುವೆ ಕಾರ್ಯದಿಂದ ಒಂದು ರಿಸೆಪ್ಷನ್ ಒಂದು 5 ರಿಂದ 6 ರೂಮ್ ಈ ತರ ಅನುಕೂಲಕ್ಕೋಸ್ಕರ ಮಾಡಿದೆ. ಈ ದೇವಸ್ಥಾನ ಸುತ್ತಮುತ್ತ ಆಗ್ಬೇಕು ಅನ್ನೋ ಒಂದು ವಾತಾವರಣ ನೋಡ್ತಿರ್ತೀರಾ, ಅವ್ರಿಗಂತೂ ಒಂದು ಒಳ್ಳೆ ಚಿತ್ರನೇ ಆಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ನೀವು ಹಿಂಗೆ ಕ್ಯಾಮ್ರಾ ಟರ್ನ್ ಮಾಡಿ ಈ ಕಡೆಗೆ ನೋಡಿ, ನೇಚರ್ ಎದುರುಗಡೆ. ಸೊ ನಮ್ಮ ಬೆಂಗಳೂರು ಆ ಕಡೆಗೆ ಒಳ್ಳೆ ನೋಡಿ ಮಳೆ ಜೋರಾಗಿ ಇನ್ನೇನೋ ಬರೋ ಆ ಥರ ಕಾಣಿಸ್ತಾ ಇದೆ. ಪ್ರತಿ ಸೋಮವಾರನೂ ಭಗವಂತನ ಸೇವೆ ಮಾಡಕ್ಕೆ ಬರ್ತೀನಿ. ಬೆಳಿಗ್ಗೆ 9 ಗಂಟೆ ಬರ್ತೀನಿ, ಸಾಯಂಕಾಲ 6 ಗಂಟೆ ಇರ್ತೀನಿ. ಭಗವಂತನ ಬೇಡ್ಕೊಂಡು 2 ಕೈ ಒಡ್ಡಿ ನಾವು ಕುಂತ್ಕೊಂಡ್ರೆ ಭಗವಂತ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ. ಬಲಗಲ್ಲಿ ಎತ್ಕೊಟ್ರೆ ಭಗವಂತ ಅದು ನೆರವೇರುತ್ತೆ. ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೀಳಘಟ್ಟ ಗ್ರಾಮದಲ್ಲಿ ಇದನ್ನ ಭವರೋಗ ವೈದ್ಯ ಅಂತೇಳಿ ಕರೀತಾರೆ. ಯಾವುದು ಗಂಟು ಕಾಯಿಲೆ ಕಸ ಕಿವಿ ನೋವು ಗಂಟ್ಲು ನೋವು ಈ ತರ ಇರ್ತಕ್ಕಂಥದ್ದಕ್ಕೆ ಒಬ್ಬ ಭವರೋಗ ವೈದ್ಯನಾಗೆ ಇರ್ತಕ್ಕಂಥದ್ದು. ಮತ್ತೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ಇಲ್ಲಿ ಆರಾಧ್ಯ ದೈವವಾಗಿ ನೆಲೆಸಿರ್ತಕ್ಕಂಥದ್ದು. ಇದನ್ನ ಬಡವ್ರ ಕಾಸಿ ಅಂತಲೇ ಕರೀತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಹಣ ಆಗ್ಲಿ ಇನ್ನೊಂದಾಗ್ಲಿ ನಿರೀಕ್ಷೆಗಳಿಲ್ಲ. ಪ್ರತಿ ಸೋಮವಾರ ಗುರುವಾರ ವಿಶೇಷವಾದಂತ ಪೂಜೆ ಇರುತ್ತೆ. ಮತ್ತೆ ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಇರುತ್ತೆ. ಈ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಪೂಜೆಗಳಲ್ಲೂ ಕೂಡ ವಿಶೇಷವಾದಂತ ಪೂಜೆ ಮತ್ತೆ ಅನ್ನದಾಸೋಹ ಇರುತ್ತೆ. ಮತ್ತೆ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಇರ್ತದೆ. ಮತ್ತೆ ಅನ್ನದಾನ, ದೇವರ ಉತ್ಸವ, ಮೆರವಣಿಗೆ ತರದೆಲ್ಲವೂ ಕೂಡ ಇರುತ್ತೆ. ಮತ್ತೆ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದಂದು ದೇವರ ಉತ್ಸವ, ವಿಶೇಷವಾದಂತ ಪೂಜೆ, ಅಲಂಕಾರ ಈ ತರದೆಲ್ಲ ಇರುತ್ತೆ. ಭಕ್ತಿಗೆ ಒಲಿತಕ್ಕಂತ ದೇವರು ಅಂತಲೇ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಬಡವ್ರ ಕಾಶಿ ಅಂತಲೇ ಕರೀತಾರೆ.
ಹರಕೆ ಮಾಡ್ಕೊಂಡಿದ್ದು ಕೋರಿಕೆ ಈಡೇರಿದ್ರೆ ನಾವು ಪೂರ್ಣಿಮೆ ದಿನ ಇಲ್ಲಿ ಉಣ್ಮೆ ಮಾಡಿಸ್ತೀವಿ ಅಂತ. ಉಣ್ಮೆ ಮಾಡಿಸೋದಲ್ಲಿ ಇಲ್ಲಿ ರೂಢಿ ಮುಂಚೆಯಿಂದನೂ ಅವರು ಹರ್ಕೊಂಡಿದ್ದು ಈಡೇರಿದ್ರೆ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಉಣ್ಮೆ ಮಾಡಿಸ್ತಾರೆ. ಹಾಗಾಗಿ ನಾವು ಒಂದು ಹರಕೆ ಮಾಡ್ಕೊಂಡಿದ್ದು ಅದು ನಮ್ಗೆ ಈಡೇರಿದೆ. ಹಂಗಾಗಿ ನಾವು ಉಣ್ಮೆ ಮಾಡಬೇಕು ಅಂತ ಹತ್ತತ್ರ 6 months ಇಂದ ಕೇಳ್ಕೊಂಡಿದ್ವಿ. ಹಂಗಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಇಲ್ಲಿ, ಎಲ್ಲರಿಗೂ ಒಳ್ಳೇದಾಗತ್ತೆ ಭಕ್ತಾದಿಗಳು ಬಂದವ್ರಿಗೆಲ್ಲರೂ. ಈ ದೇವಾಲಯಗೆ ತುಂಬ ಚಿಕ್ಕದ್ರಿಂದ ಬೆಳೆದಂಥ ಸ್ಥಾನ. ಈ ಭಗವಂತ ಇಲ್ಲಿ ನೆಲೆಗೊಂಡ್ಬೇಕಾದ್ರೆ ಏನೂ ಇಲ್ಲದ ಕಾಡಿದು ಮೂರೂರು ಗ್ರಾಮದ ಜನ ಸಪೋರ್ಟು ಸಹಕಾರ ಕೊಟ್ಟು ಇಲ್ಲಿ ನೆಲೆಗೊಂಡಿದ್ದಾರೆ. ಈ ಜಾಗದಲ್ಲಿ ಅಭಿವೃದ್ಧಿಯಾಗಿ ವಿಶೇಷ ಪೂಜೆ ಕಾರ್ತಿಕ ಮಾಸ, ಶಿವರಾತ್ರಿ, ಹುಣ್ಣಿಮೆ, ಅಮಾವಾಸ್ಯೆಯಲ್ಲಿ ನಡೆಯುವಂಥ ಈ ಪುಣ್ಯಸ್ಥಳ. ಈ ಪುಣ್ಯಸ್ಥಳದಲ್ಲಿ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನ ಕಳೆದಿದ್ದಾನೆ. ಎಷ್ಟು ಆರಾಧಿಸ್ತಾರೋ ಅಷ್ಟು ಶಿವ ಬಂದ ರೋಗ ರುಜಿನ ಕಳೆದು ಬಯಲು ಮಾಡಿ ಆ ಬಸವಣ್ಣ ರೂಪದಲ್ಲಿ ನೆಲೆಯಾಗಿ ಒಂದು ಶಿಲೆಯಾಗಿ ಇಲ್ಲಿ ಕುಂತಿದ್ದಾರೆ. ಈ ದೇವಸ್ಥಾನ ಅದ್ದೂರಿಯಾಗಿ ಅಭಿವೃದ್ಧಿ ಆಗಿದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬರ್ತಾರೆ. 25 ವರ್ಷ ಹಿಂದೆ ಇಲ್ಲಿ ಒಂದು ಸಾಧಾರಣವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ನೆಲೆಗೊಂಡಿತು. ಇದಕ್ಕೆ ಪ್ರಮುಖವಾಗಿ ನಮ್ಮ ಗುಡ್ಡಪ್ಪನವರಂಥ ನಂಜುಂಡಯ್ಯನವರು ಭಾಳ ಸಹಕಾರದಿಂದ ಊರಿನ ಪ್ರಮುಖರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಇವತ್ತು ಈ ಭಗವಂತ ಈ ಮಟ್ಟಿಗೆ ಬೆಳೆದಿದೆ. ಇದರ ಪ್ರೇರಣೆ ತುಂಬ ಎಲ್ಲ ಕಡೆ ನಮ್ಮ ರಾಜ್ಯದಂತ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ, ಹರಳಿ ಮತ್ತು ಸಾರ್ವಜನಿಕರು ಒಳ್ಳೆಯದಾಗಲಿ ಅಂತ ನಾವು ಊರಿನ ಹಿರಿಯರಾದಂಥ ಯಜಮಾನ್ ರಾಜುರವರು ನಮ್ಮಲ್ಲಿ ಒಂದು ಮನವಿ. ನನ್ನ ಹೆಸರು ಜಯರಾಮ್ ಅಂತ. ಇಲ್ಲೇ ಕೊಲ್ಲರದೊಡ್ಡಿ. ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ನಮಗೆಲ್ಲ ಈ ದೇವಸ್ಥಾನದ ಬಗ್ಗೆ ಭಾರಿ ಒಳ್ಳೆಯ ನಂಬಿಕೆ ಇದೆ. ಇವತ್ತಿನ ದಿವಸ ಈ ದೇವಸ್ಥಾನ ಈ ಮಟ್ಟಕ್ಕಾಗದೆ ಅಂದರೆ ಯಾರು ನಂಬಲಾರದಷ್ಟು ದೇವ್ರ ಭಕ್ತಿ ಇದೆ. ಈ ಚಿಕ್ಕ ಗ್ರಾಮದಲ್ಲಿ ಇಂಥ ಒಂದು ದೊಡ್ಡ ದೇವಸ್ಥಾನ ಆಗಿರೋದು ಒಂದು ಪುಣ್ಯ ಸ್ಥಳ. ಇಂಥ ಸ್ಥಳದಲ್ಲಿ ಹಿಂಗಾಗುತ್ತೆ ಅಂತ ಯಾರೂ ನಂಬಿರಲಿಲ್ಲ. ಇಲ್ಲಿ ಆ ಚೌಟ್ರಿ ಒಂದು ಆದರೆ ಈ ಸುತ್ತಮುತ್ತ ಹಳ್ಳಿಗೆ ಒಂದು ಒಳ್ಳೆಯ ಅನುಕೂಲ ಆಯ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಇದೇ ಊರವರು, ಮಲ್ಲೇಶ್ ಅಂತ, ಬೆಂಗಳೂರಲ್ಲಿ ವಕೀಲರಾಗಿದ್ದೀವಿ. ಪ್ರತಿ ಹುಣ್ಮೇಲೂ ಜಾತ್ರೆ ಇರುತ್ತೆ, ಮತ್ತೆ ಊಟ ಇರುತ್ತೆ. ಸೇವಾಕರ್ತರು ಯಾರು ಇದ್ರು ಬಂದು ಸೇವೆ ಮಾಡ್ಬೋದು. ಪ್ರತಿ ಹುಣ್ಮೇಲೂ ಕೂಡ ಹೊರಗಡೆ ಊರವರು ಬಂದು ಇಲ್ಲಿ ಅಡುಗೆ ಮಾಡಿಸೋದು, ಊಟ ಮಾಡಿಸೋದು, ಮತ್ತೆ ಪೂಜೆ ಮಾಡೋದು. ಪ್ರತಿ ಹುಣ್ಮೇಲೂ ವಿಶೇಷವಾದ ಪೂಜೆ ಮಾಡಿ ಮತ್ತೆ ಸಂಜೆ 6 ಗಂಟೆಯಿಂದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ. ತಾವು ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಪ್ರತಿ ತಿಂಗಳಿಗೂ ಕೂಡ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತೆ ಅವ್ರು ಏನು ಅನ್ಕೊಡುತ್ತೋ ಆ ಎಲ್ಲ ಕಾರ್ಯಗಳು ಕೂಡ ಈ ದೇವಸ್ಥಾನದಲ್ಲಿ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ಚೆನ್ನಾಗಾಗ್ಲಿ ಅಂತ ಹೇಳಿ ಕೇಳ್ಕೊತೀನಿ. ನಾನು ನಿಮ್ಮ ಪ್ರೀತಿ ಸೈನಿಂಗ್ ಸ್ಟಾರ್. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕಿಲಗಟ್ಟ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧವಾದ ಶ್ರೀ ನಂಜುಂಡೇಶ್ವರ ಸ್ವಾಮಿ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ನೀಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಗುರು ಪೌರ್ಣಿಮೆ ದಿನ ಒಂದು ವಿಶೇಷವಾಗಿ ನಮ್ಮ ಅಮ್ಮನೂರಿನಲ್ಲಿ ನಡೆದಂಥ, ಅಂದರೆ ಕಿಲಗಟ್ಟ ಅನ್ನೋ ಒಂದು ಗ್ರಾಮದಲ್ಲಿ ನಡೆದ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಹುಣ್ಣಿಮೆಯ ಉತ್ಸವ ಸಖತ್ತಾಗಿತ್ತು. ಯಾರೋ ಭಕ್ತಾದಿಗಳು ಹುಣ್ಣಿಮೆ ದಿನ ಈ ಥರ ಬಂದು ಒಂದು ಕಾರ್ಯ ನಡೆಸ್ತೀನಿ ಅಂತ ಒಂದು ಹರಕೆ ಇಟ್ಕೊಂಡಿದ್ರಂತೆ. ಹಾಗಾಗಿ ಅವ್ರದ್ದು ವಿಶೇಷ ಇವತ್ತೊಂದು ಪೂಜೆ ನಾವು ನೋಡಿದ್ವಿ. ಇದೇ ರೀತಿ ಈ ಹುಣ್ಣಿಮೆಗಳಿಗೆ ಭಕ್ತಾದಿಗಳು ಅವರ ಒಂದು ಕೋರಿಕೆಗಳನ್ನ ಅಥವಾ ಹರಕೆಗಳನ್ನ ಸಲ್ಲಿಸ್ಕೋತಾರೆ. ಆ ಒಂದು ರೀತಿಯಲ್ಲಿ ನಮಗೆ ಇವತ್ತು ಒಂದು ಸಿಕ್ಕಿದಂಥ ಭಾಗ್ಯ ಇದು ಸಿಕ್ಕಿದ್ದು. ನಿಜವಾಗ್ಲೂ ನಮ್ಮ ಅಂಕಲ್ ಇಲ್ಲಿ ನಂಜುಂಡ ಅಂಕಲ್ ಅಂತಿದ್ದಾರೆ. ಸೊ ಅವರ ಒಂದು ಕಡೆಯಿಂದನೇ ನನಗೆ ಇವತ್ತು ಊರಿಗೆ ಬರೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಇದೇ ಥರ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗ್ತಿರ್ತೀನಿ. ಸೊ ಈ ಒಂದು ಗ್ರಾಮಕ್ಕೂ ನೀವು ಒಂದ್ಸಲ ಭೇಟಿ ಕೊಡಿ, ಈ ಒಂದು ನಂಜುಂಡೇಶ್ವರ ಒಂದು ಸ್ವಾಮಿನ ದರ್ಶನ ಪಡೀರಿ ಅಂತ ಹೇಳ್ತಾ ಧನ್ಯವಾದಗಳು.